ಸ್ಟಡಿ ಫೆಸಿಲಿಟೇಟರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಹೆಚ್ಚಿನ ಎಜುಕೇಷನಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲೇಖನ ಚಿಹ್ನೆಗಳು ಎಂಬುದು ಬರವಣಿಗೆಯ ಸ್ಪಷ್ಟ ಅರ್ಥವನ್ನು ತಿಳಿಸಿಕೊಡುವಂಥದ್ದು. ಮೊದಲನೆಯದಾಗಿ ಪೂರ್ಣ ವಿರಾಮ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಉಪಯೋಗಿಸಬೇಕಾಗುತ್ತೆ. ಉದಾಹರಣೆಗೆ, ಹರಿಹರನು ಒಳ್ಳೆಯ ಹುಡುಗ. ಈ ವಾಕ್ಯ ಪೂರ್ಣವಾಗಿದೆ, ಕೊನೆಯಲ್ಲಿ ಪೂರ್ಣ ವಿರಾಮವನ್ನು ಬಳಸಬೇಕು. ಮತ್ತೊಂದು ಉದಾಹರಣೆ, ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಇದು ಪೂರ್ಣವಾದ ವಾಕ್ಯ, ಕೊನೆಯಲ್ಲಿ ಪೂರ್ಣ ವಿರಾಮದ ಬಳಕೆಯಾಗಿದೆ. ಮುಂದಿನದು ಅರ್ಧ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಗಳನ್ನು ಬಳಸಲಾಗುವುದು. ಉದಾಹರಣೆಗೆ, ತಾವು ಕಡಿಮೆ ಕೆಲಸ ಮಾಡಿದ್ದೀರಿ, ಹೆಚ್ಚು ಮಾತು ಆಡಿದ್ದೀರಿ. ಈ ವಾಕ್ಯದಲ್ಲಿ ತಾವು ಕಡಿಮೆ ಕೆಲಸ ಮಾಡಿದ್ದೀರಿ ನಂತರ ಬಳಸುವುದು ಅರ್ಧ ವಿರಾಮ, ಅಂದರೆ ವಾಕ್ಯ ಇನ್ನೂ ಮುಗಿದಿಲ್ಲ ಎಂಬುದನ್ನು ಸೂಚಿಸುತ್ತೆ. ಮುಂದಿನದು ಅಲ್ಪ ವಿರಾಮ. ಸಂಬೋಧನೆಯ ಮುಂದೆ ಹಾಗೂ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮವನ್ನು ಬಳಸಬೇಕು. ಹೀಗೆ ಉದಾಹರಣೆ, ಪೆನ್ಸಿಲ್ ಅಲ್ಪ ವಿರಾಮ, ರಟ್ಟು ನಂತರ ಅಲ್ಪ ವಿರಾಮ, ಬಟ್ಟೆ ಗಿರಣಿ ಅಲ್ಪ ವಿರಾಮ, ಬೆಂಕಿ ಕಡ್ಡಿ ಇಲ್ಲಿ ಬಳಸೋದಿಲ್ಲ, ಇದು ಕೊನೆಯಾಗುವಾಗ ಬಳಸೋದಿಲ್ಲ. ತಯಾರಿಕಾ ಘಟಕಗಳಿವೆ, ಕೊನೆಗೆ ಪೂರ್ಣ ವಿರಾಮ. ಮುಂದಿನದು ಪ್ರಶ್ನಾರ್ಥಕ. ಪ್ರಶ್ನಾ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುತ್ತೆ. ಉದಾಹರಣೆಗೆ, ನೀನು ಯಾವ ಊರಿಗೆ ಹೋಗುತ್ತಿರುವೆ? ಯಾವ, ಎಲ್ಲಿ, ಹೇಗೆ, ಯಾರು ಈ ಪದಗಳಿಗೆ ಮತ್ತು ವಾಕ್ಯಗಳಿಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುತ್ತೆ. ನಿನ್ನ ಹೆಸರು ಏನು? ಮುಂದಿನದು ಭಾವಸೂಚಕ. ಸಂತೋಷ, ಹರ್ಷ, ಆಶ್ಚರ್ಯ, ಸಂತೋಷದ ಹಾಗೆ ದುಃಖದ, ವಿಷಾದ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುತ್ತೆ. ಉದಾಹರಣೆಗೆ, ಆಹಾ ಎಂತಹ ಸುಂದರ ಹೂವು, ಸಂತೋಷವನ್ನು ತಿಳಿಸುವಂಥದ್ದು. ಹಬ್ಬ, ಎಷ್ಟು ಎತ್ತರವಾದ ಕಟ್ಟಡ, ಹಬ್ಬ, ಆಹಾ, ಅಯ್ಯೋ ಈ ಪದಗಳಿಗೆ ಭಾವಸೂಚಕವನ್ನು ಬಳಸಲಾಗುತ್ತೆ. ಮುಂದಿನದು ಉದ್ಧರಣ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ನಾವು ಈ ಚಿಹ್ನೆಯನ್ನು ಬಳಸ್ತೀವಿ. ಇಲ್ಲ ವಿಶೇಷವಾದ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತೆ. ಉದಾಹರಣೆಗೆ, ಕನಸನ್ನು ಕಾಣಿರಿ ಮತ್ತು ಆ ಕನಸನ್ನು ನನಸಾಗಿಸಲು ಪ್ರಯತ್ನಿಸಿ ಎಂದು ಅಬ್ದುಲ್ ಕಲಾಂ ರವರು ಹೇಳಿದ್ದಾರೆ. ಈ ವಾಕ್ಯ ಅಬ್ದುಲ್ ಕಲಾಂ ರವರು ಹೇಳಿರುವಂಥದ್ದು. ಮತ್ತೊಬ್ಬರು ಹೇಳಿರುವಂಥ ವಾಕ್ಯವನ್ನು ಹೇಳುವಾಗ ಉದ್ಧರಣ ಚಿಹ್ನೆಯನ್ನು ಬಳಸಲಾಗುತ್ತೆ. ಮುಂದಿನದು ವಾಕ್ಯವೇಷ್ಟನ ಚಿಹ್ನೆ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಬೇರೆ ಭಾಷೆಯ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಉಪಯೋಗಿಸಲಾಗುತ್ತೆ.
ಅರ್ಜುನನಿಗೆ ಸವ್ಯಸಾಚಿ ಪಾರ್ಥ ಎಂದು ಕರೆಯುತ್ತಾರೆ. ಸವ್ಯಸಾಚಿ ಪಾರ್ಥ ಎಂಬುದು ಸಂಸ್ಕೃತ ಪದಗಳು. ಇದನ್ನು ಬಳಸುವಾಗ ನಾವು ಇಲ್ಲಿ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಬಳಸಿದ್ದೀವಿ. ಮುಂದಿನದು ಆವರಣ ಚಿಹ್ನೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕವಾಗಿರೋಂಥ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತೆ. ಇಲ್ಲಿ ನೀರನ್ನು ವಿಭಜಿಸಿದರೆ ಆಮ್ಲಜನಕ, ಅದಕ್ಕೆ ಸಮನಾದ ಅರ್ಥ ಆಕ್ಸಿಜನ್, ಮತ್ತು ಜಲಜನಕ, ಇದಕ್ಕೆ ಸಮನಾದ ಅರ್ಥ ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತದೆ. ಇಲ್ಲಿ ಆಮ್ಲಜನಕ ಮತ್ತು ಜಲಜನಕಕ್ಕೆ ಆಕ್ಸಿಜನ್, ಹೈಡ್ರೋಜನ್ ಎಂಬ ಪದಗಳನ್ನು ಬಳಸುವಾಗ ಆವರಣ ಚಿಹ್ನೆಯನ್ನು ಬಳಸಲಾಗಿದೆ. ಹಾಗೂ ಕೊನೆಯದಾಗಿ ವಿವರಣಾತ್ಮಕ ಚಿಹ್ನೆ. ನಾವು ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವಾಗ ಆ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತೆ. ಇಲ್ಲಿ ಉತ್ತಮ ಅನ್ನೋ ಪದಕ್ಕೆ ಸಮನಾಗಿರೋ ಅರ್ಥವನ್ನು ವಿವರಣೆಯನ್ನು ತಿಳಿಸ್ತಾ ಇದ್ದೀವಿ. ಸುಮಾ ಉತ್ತಮ ವಿದ್ಯಾರ್ಥಿನಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.